ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ರಾಮದುರ್ಗ ನಗರದಲ್ಲಿ ಕಾವೇರಿ ನೀರಿನ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಕಾವೇರಿ ನದಿ ನೀರಿನ ವಿಷಯದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಬೇಕು ಹಾಗೂ ರಾಜ್ಯದ ಅಗತ್ಯಗಳನ್ನು ಸಂಪೂರ್ಣವಾಗಿ ಪೂರೈಸುವವರೆಗೆ ತಮಿಳುನಾಡಿಗೆ ನೀರು ಹರಿಸದಂತೆ ಸೂಕ್ತ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ವತಿಯಿಂದ ರಾಮದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಳಿಕ ಪ್ರತಿಭಟನಾಕಾರರು ತಾಲೂಕು ದಂಡಾಧಿಕಾರಿ ಹಾಗೂ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಶ್ರೇಯಸ್ ವಾಲಿ, ಗೌರವಾಧ್ಯಕ್ಷ ಮಹಮ್ಮದ್ ಶಫಿ ಬೆನ್ನಿ, ಉಪಾಧ್ಯಕ್ಷ ಅಪ್ಪಣ್ಣ ಬಾಡಗಾರ, ಪ್ರಧಾನ ಕಾರ್ಯದರ್ಶಿ ತಾಜುದ್ದೀನ್ ಹುದ್ದಾರ, ಕಾರ್ಯದರ್ಶಿ ವೀರೇಶ್ ಬಳಗೇರ್ ಹಾಗೂ ಪದಾಧಿಕಾರಿಗಳಾದ ಸಚಿನ್ ಯಾದವಾಡ, ಅಪ್ಪು ಶಿರೇನ್ನವರ, ರಮೇಶ್ ರಾಯಬಾಗ, ಮಂಜುನಾಥ್ ಬೆಲ್ಲದ, ಶ್ರೀಕಾಂತ್ ಮಾಚಕನೂರ, ಜಾವಿದ್ ಯಾದವಾಡ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸಾಕಷ್ಟು ಒಂದು ಮಳೆ ಆಗದೇ ಇರೋ ಕಾರಣ ಏನು ಕಾವೇರಿ ಜಲಾನಯನದಲ್ಲಿ ಸಾಕಷ್ಟು ಮಳೆಯಾಗಿ ತಮಿಳುನಾಡಿಗೆ ಅದರಷ್ಟು ಪಾಲಿಗೆ ನೀರು ಬಿಡ್ತಾ ಇದ್ವಿ. ಆದರೆ ಈ ವರ್ಷ ನಮಗೆ ಕುಡಿಯಲಿಕ್ಕೆ ನೀರಿಲ್ಲ, ಕರ್ನಾಟಕದ ಜನತೆಗೆ ಕುಡಿಯಲಿಕ್ಕೆ ನೀರಿಲ್ಲ, ಬೆಳೆಗೆ ನೀರಿಲ್ಲ. ಆದರೂ ಸಹ ಏನು ಒಂದು ಕಾವೇರಿ ವಿಷಯ ಬಂದಾಗ ತಮಿಳುನಾಡು ಏನೋ ಒಂದು ಖ್ಯಾತೆ ತೆಗಿತಾ ಇದೆ. ಈ ಸದ್ಯ ಕೂಡ ಆ ಖ್ಯಾತೆ ತೆಗೆದು ಮತ್ತೆ ನಮ್ಮ ಪಾಲಿಗೆ ನೀರು ಬಿಡು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಡೀ ಏನೋ ಕನ್ನಂಬಾಡಿ ಕಟ್ಟೆ ನೀರಿಲ್ಲದೇ ಒಣಗೋಗುವಂತಹ ಸ್ಥಿತಿ ಬಂದು ಒದಗಿದೆ. ಈ ವರ್ಷ ಕಾವೇರಿ ಜಲಾನಯನ ಅಂದರೆ ಮಡಿಕೇರಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿರೋ ಕಾರಣ ಬರಗಾಲದ ಛಾಯೆ ಏನು ನಮ್ಮ ಕರ್ನಾಟಕದಾದ್ಯಂತ ಬರಗಾಲದ ಛಾಯೆ ಮುಟ್ಟಿದೆ. ಇದನ್ನು ಅರ್ಥಕೊಂಡು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸ್ತೇನೆ, ನಮ್ಮ ಒಂದು ಕರ್ನಾಟಕದ ಜನತೆಗೆ ಕುಡಿಯೋಕ್ಕೋಸ್ಕರ ಮುಖ್ಯವಾಗಿ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರಿಗೆ ಕಾವೇರಿ ನೀರು ಏನಿದೆಯಲ್ಲ, ಬೆಂಗಳೂರಿಗೆ ಕುಡಿಲಿಕ್ಕೆ ಒಂದು ಅವಶ್ಯಕವಾದಂಥ ಜೀವಜಲ. ಇವರು ಏನಾದರೂ ತಮಿಳುನಾಡಿಗೆ ನೀರು ಹಚ್ಚಿದ್ದೇ ಆದಲ್ಲಿ ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರಿನಲ್ಲಿ ಆಹಾಕಾರ ಉಂಟಾಗುತ್ತೆ. ಈ ಆಹಾಕಾರನ ತಪ್ಪಿಸ್ಬೇಕಂತಂದರೆ ಈ ಒಂದು ಕಾವೇರಿ ನೀರನ್ನು ಬಿಡದೇನೆ ಅಂದರೆ ಸಮರ್ಪಕವಾಗಿ ಮಳೆ ಆಗಿದ್ದ ಕಾರಣ ತಮಿಳುನಾಡಿಗೆ ನೀರು ಹರಿಸ್ತೇನೆ, ನಮ್ಮ ರೈತರ ಒಂದು ಹಿತ ಕಾಯುವಂಥ ಕೆಲಸವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕಂತ ನಾವು ನಮ್ಮಲ್ಲಿ ಎಲ್ಲರ ಮುಖಾಂತರ ಒಂದು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ನಿನ್ನೆ ದಿನ ಬೆಂಗಳೂರಿನಲ್ಲಿ ಒಂದು ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅವ್ರನ್ನ ಬಂಧಿಸಿ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ. ಈ ಒಂದು ಅವ್ರನ್ನ ಬಂಧಿಸುವಾಗಿ ನಮ್ಮ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದರೆ ನಾವು ರಾಜ್ಯಾದ್ಯಂತ ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ. ನಾವು ಯಾವುದಕ್ಕೂ ಸ್ವಲ್ಪ ಹಾಕೋದಿಲ್ಲ. ಒಂದು ವೇಳೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅನ್ನೋರನ್ನ ಬಿಟ್ಟಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ನಾವು ಕನ್ನಡ ನಾಡು ನುಡಿ ಜನಕ್ಕೋಸ್ಕರ ನಮ್ಮ ಪ್ರಾಣವನ್ನಾದರೂ ಬಿಡೋಕ್ಕೆ ನಾವು ರೆಡಿ ಇದ್ದೀವಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ಹರಿಸಬಾರ್ದು ಅಂತ ನಾವು ಈ ಮುಖಾಂತರ ಎಲ್ಲರನ್ನೂ ಮನವಿ ಮಾಡ್ಕೊತಾ ಇದ್ದೀವಿ.